ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ಬ್ಲಾಗ್ಸ್. ಇವತ್ತು ನನ್ನ ಮಗಳಿಗೆ ಹೆಸರಿಡಾತೀವಿ. ಸೊ ಹೆಸರಿಡುವಂಥ ಕಾರ್ಯಕ್ರಮ ಐತಿ. ಹೀಗಾಗಿ ಮನೆಯಲ್ಲಿ ಎಲ್ಲ ಥರನೂ ತಯಾರಿಯನ್ನು ಮಾಡ್ಕೊಳತ್ತೀವಿ. ಆ್ಯಂಡ್ ಮನೆಗೆ ಬತ್ತವ್ರಿಗೆ ಗೆಸ್ಟ್ ಏನು ಬಂದಿರ್ತಾರಲ್ಲ, ಸೊ ಅವ್ರಿಗೆ ಚುರುಮುರಿ ಚೂಡ ಆಮೇಲೆ ಗುಗ್ರಿ ಕೊಡಬೇಕಲ್ಲ. ಸೊ ಹೀಗಾಗಿ ಮಾರ್ನಿಂಗ್ ಟೈಮ್ನೇ ನಮ್ಮ ಪವಿತ್ರ ಒಂದು 10 ಸೇರಷ್ಟು ಚುರುಮುರಿನ ಚೂಡ ಮಾಡಿದ್ಲು. ಸೊ ಅವಳು ಮತ್ತು ನಮ್ಮ ಕವಿತಾ ಇಬ್ಬರು ಸೇರಿಕೊಂಡು ಇಲ್ಲಿ ಚೂಡ ಮಾಡತ್ತಿದ್ರು. ಆ್ಯಕ್ಚುಲಿ ಮನೆಯಲ್ಲಿ ಎಲ್ಲ ಅಕ್ಕ ತಂಗಿಯರು ಎಲ್ಲರೂ ಇದ್ದಾರಲ್ಲ, ಸೊ ಎಲ್ಲರೂ ಒಂದೊಂದು ಕೆಲಸನ ಮಾಡ್ತಿರ್ತಾರೆ. ಸೊ ಹೀಗಾಗಿ ನಮ್ಮಮ್ಮ ಮತ್ತು ನಮ್ಮ ಕಾಕೋರು ಅಡುಗೆ ಕೆಲಸನ ಹಚ್ಕೊಂಡಿದ್ರು. ಅವರು ಅಡುಗೆ ಮಾಡತ್ತಿದ್ರು. ಆಮೇಲೆ ಗುಗ್ರಿನ ಕುದಿಸೋದು ಬೇರೆ ಇತ್ತಲ್ಲ, ಸೊ ನಮ್ಮಮ್ಮ ಗುಗ್ರಿ ಕುದಿಸೋದ್ರಲ್ಲಿ ಅವರು ಬ್ಯುಸಿ ಆಗಿಬಿಟ್ಟಿದ್ರು. ಹೀಗಾಗಿ ನಮ್ಮ ಪವಿತ್ರ ಮತ್ತು ನಮ್ಮ ಕವಿತಾ ಇಬ್ಬರು ಸೇರಿಕೊಂಡು ಇಲ್ಲಿ ಚುರುಮುರಿನ ಚೂಡ ಮಾಡಿ ಇಟ್ಟರು. ಅದಾದಮೇಲೆ ನಮ್ಮ ಸವಿತಾನೂ ಬಂದು ಕೇಳು ಏನೇನು ಮಾಡಬೇಕು ಹೊತ್ತು ಅಡುಗೆಗೆ. ಸೊ ಎಲ್ಲ ತಯಾರಿನ ನಾವು ಮಾಡ್ಕೊಳ್ಳೋಣ, ಆಮೇಲೆ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿದ್ರೆ ಆಯಿತು ಅಂತ ಹೇಳಿ. ಸೊ ಎಲ್ಲರೂ ಸೇರಿ ಇಲ್ಲಿ ಡಿಸ್ಕಷನನ್ನು ಮಾಡತ್ತಾರೋ ಏನೇನು ಇವತ್ತು ಅಡುಗೆ ಮಾಡಬೇಕು ಅಂತ ಹೇಳಿ. ಆಮೇಲೆ ನಮ್ಮ ಅಮ್ಮನೂ ಇಲ್ಲಿ ಗುಗ್ರಿಯನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊಳತ್ತಾರೋ. ಎಷ್ಟು ಶೇರ್ ಅದಾವ ಇವು? ಮೊದ್ಲು 10 ಶೇರ್ ಆತ್ಲಾ. ನನ್ನ ಮಗಳಿಗೆ 10 ಶೇರ್ ಗುಗ್ರಿ ಕುದಿಸಿರಿ. ಓ ಮೈ ಗಾಡ್ ಮಮ್ಮಿ ಇಂತಗಿ ಏನಿದೆ ಮ್ಯಾಲ ಬರ ಅನ್ನಕ್ಕಿಲ್ಲ ಮಾವಿನ ಕೈ. ವಾವ್ ಸೂಪರ್. ಇವೆಲ್ಲೂ ಕಾಯಿ ನಮ್ಮ ಹೊಲ ಮಾವಿನ ಅದಾವು. ಅಯ್ಯ ಒಂದು ಮ್ಯಾಲ ಬರ ಅನ್ನಕ್ಕಿಲ್ಲ ಅವೆಲ್ಲಿವ. ನೆನಿಟ್ಟರೇನು ನಿನ್ನೆ ನೆನೆ ಹಾಕಿದ್ದು ಕಾಳು ಇವತ್ತು ಕುದಿಸೋದು ಗುಗ್ರಿ. ಮತ್ತೇನೇನೋ ಹಾಕ್ತಾರಲ್ಲ ಎಲ್ಲ 5 ಥರ ಕಾಳು. ಉಪ್ಪು ಹಾಕಂಗಲ್ಲ, ಹಾಕೊಂಡು ತಿನ್ನೋಂಗಲ್ಲ, ಹಾಗೆ ತಿನ್ನೋದು. ಗುಗ್ರಿ ಯಾಕೆ ಮಾಡ್ತಾರೆ ಅವ? ಅದೇ ಎದಕ್ಕೆ ರೀಸನ್? ವಾಟ್ ಈಸ್ ದ ರೀಸನ್ ಬಿಹೈಂಡ್ ಆಫ್? ಮಾಡತ್ತ ಸಹಿತ ನನಗಟ್ ಬಿಡ ಹಂಗ. ಆಮೇಲೆ ಇಲ್ಲಿ ಒಳಗಡೆ ತೊಟ್ಲನ ಕಟ್ಟಾತಿದ್ರು. ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮ ಇಬ್ಬರು ಸೇರಿಕೊಂಡು ತೊಟ್ಲನ ಕಟ್ಟಾತಿದ್ರು. ಆ್ಯಕ್ಚುಲಿ ಮನೆಯಲ್ಲಿ ತೊಟ್ಲ ಕಟ್ಟಿ ಭಾಳ ದಿನವೇ ಆಯಿತು. ಒಂದು 2-3 ವರ್ಷ ಆಯ್ತಾನೆ ಅನಿಸುತ್ತೆ ತೊಟ್ಲ ಕಟ್ಟಿ. ಆ್ಯಕ್ಚುಲಿ ನಾವು ಹೆಸರು ಇಡಬೇಕಾದ್ರೆ ಅಷ್ಟೇ ತೊಟ್ಲ ಕಟ್ತೀವಿ. ಅದಾದಮೇಲೆ ಹೆಸರಿಟ್ಟ ಮೇಲೆ ತೊಟ್ಲನ ತೆಗೆದು ಆಮೇಲೆ ಜೋಳಿಗೆನ ಯೂಸ್ ಮಾಡಿರ್ತೀವಿ ಮಕ್ಕಳಿಗೆ. ಸೊ ಇವಾಗಿನ ಮಕ್ಕಳಂತೂ ತೊಟ್ಲಲ್ಲಿ ಮನ್ಕೊಳ್ಳೋದು ಕಡಿಮೆನೇ. ಅವ್ರಿಗೆ ಅದೊಂಥರ ಕಂಫರ್ಟ್ ಸಿಗಲ್ಲ ಅಂತ ಅನಿಸುತ್ತೆ. ಸೊ ಅದರಲ್ಲಿ ಅವ್ರು ಮನ್ಕೊಳ್ಳೋದೇ ಇಲ್ಲ. ಸೊ ಹೀಗಾಗಿ ಹೆಸರು ಇಡಬೇಕಾದ್ರೆ ಅಷ್ಟೇ ತೊಟ್ಲನ್ನ ಕಟ್ತೀವಿ. ಅದಾದಮೇಲೆ ನೆಕ್ಸ್ಟ್ ಏನೋ ತೊಟ್ಲನ್ನ ತೆಗೆದಿಟ್ಟಿರ್ತೀವಿ. ಆಮೇಲೆ ಜೋಳಿಗೆನೇ ಯೂಸ್ ಮಾಡ್ತೀವಿ ಮನೆಯಲ್ಲಿ. ಸೊ ಪ್ರಜಿತೆ ಹುಟ್ಟಿದಾಗ ತೊಟ್ಲನ್ನ ಕಟ್ಟಿದ್ವಿ. ಅವಾಗೂ 1 ಡೇ ಅಷ್ಟೇ ಯೂಸ್ ಮಾಡಿದ್ವಿ. ಅದಾದಮೇಲೆ ಮನೆಯಲ್ಲಿ ಸಾಹಸ ಹುಟ್ಟಿದ. ಸೊ ಸಾಹಸನ ಹೆಸರಿಡಬೇಕಾದ್ರೆ ಆವಾಗ ತೊಟ್ಲ ಯೂಸ್ ಮಾಡಿದ್ವಿ. ಅದಾದಮೇಲೆ ವಾಪಸ್ ತೊಟ್ಲ ತೆಗೆದೇ ಇಲ್ಲ ಕೆಳಗಡೆ. ಸೊ ಮೇಲ್ಗಡೆ ಅಟ್ಟದ ಮೇಲೆ ಇಟ್ಬಿಟ್ರೆ ಮುಗೀತದು. ಆಮೇಲೆ ನೆಕ್ಸ್ಟ್ ಮನೆಯಲ್ಲಿ ಯಾವ ಪಾಪು ಹುಟ್ಟುತ್ತಲ್ಲ, ಸೊ ಆ ಪಾಪುಗೆ ಹೆಸರಿಡುವಂಥ ಟೈಮಲ್ಲಿ ಅಷ್ಟೇ ತೊಟ್ಲ ಯೂಸ್ ಆಗುತ್ತೆ. ಸೊ ಇವಾಗಂತೂ ಎಲ್ಲರ ಮನೆಯಲ್ಲೂ ಹೀಗೆ ಅನಿಸುತ್ತೆ. ಸೊ ತೊಟ್ಲ ಯೂಸ್ ಮಾಡೋದೇ ಇಲ್ಲ, ಆಲ್ಮೋಸ್ಟ್ ಜೋಳಿಗೆ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಕಟ್ಟಿಗೆ ತೊಟ್ಟಿಲು ತೊಗೊಂಡು ಏನಿಲ್ಲ ಅಂದರೆ ಒಂದು 30 ವರ್ಷ ಆಯಿತು. ಅಂದರೆ ನಮ್ಮ ಸವಿತಾ ಹುಟ್ಟಿದಾಗ ತೊಗೊಂಡಿರುವಂಥ ತೊಟ್ಲ ಅಂತ ಇದು. ಅವಳು ಹುಟ್ಟಿದಾಗ ಅದನ್ನ ತೊಗೊಂಡು ಬಂದಿರುವಂಥ ತೊಟ್ಲ. ಸೊ ಇವಾಗ ಅವಳ ಮಗಳು ಇವಾಗ 6th ಸ್ಟ್ಯಾಂಡರ್ಡ್ ಹೋಗ್ತಿದ್ದಾಳೆ. ಆಮೇಲೆ ನಮ್ಮ ಮನೆಯಲ್ಲಿ ಇವಾಗ ಏನು ಪಾಪುಗಳು ಹುಟ್ಟಿದಾವಲ್ಲ, ಅಂದರೆ 8 ಜನ ಪಾಪುಗಳು ಹುಟ್ಟಿದ್ದಾರೆ. ಸೊ 8 ಜನಕ್ಕೂ ಇದೇ ತೊಟ್ಲನ ಯೂಸ್ ಮಾಡಿದ್ದಾರೆ. ಸೊ ಅವಾಗಿಂದ ಇವಾಗಿನ ತನಕ ಇದೇ ತೊಟ್ಲನ ಯೂಸ್ ಮಾಡ್ಕೊಂಡು ಬರ್ತಿದ್ದಾರೆ ಮನೆಯಲ್ಲಿ. ಒಂದು ಸ್ವಲ್ಪನೂ ಹಾಳಾಗಿಲ್ಲ. ಅಂದರೆ ಅವಾಗಿನ ವಸ್ತುಗಳು ಎಷ್ಟು ಸ್ಟ್ರಾಂಗೆಸ್ಟ್ ಆಗಿದ್ವು ಅಂತ ಇದರಲ್ಲೇ ಗೊತ್ತಾಗ್ಬೋದು. ಆಮೇಲೆ ಈ ಒಂದು ತೊಟ್ಲು ಕಟ್ಟಿದಾಗ ನಮ್ಮ ಮನೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಪೂರ್ತಿ ನಮ್ಮ ಮನೆಗೆ ಹೊಂದ್ಕೊಂಡು ಬಿಟ್ಟಿರುತ್ತೆ ಆ ತೊಟ್ಲು. ಅಂದರೆ ನಮ್ಮ ಮನೆಯೂ ಕಟ್ಟಿಗೆದು ಮನೆ ಇದೆ. ಸೊ ಹೀಗಾಗಿ ಕಟ್ಟಿಗೆ ತೊಟ್ಟಿಲೂ ಕಟ್ಟಿದಾಗ ಫುಲ್ ಮ್ಯಾಚ್ ಆಗಿಬಿಟ್ಟಿರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮನೆ. ಆಮೇಲೆ ನಾವು ಒಂದೇ ದಿನ ಯೂಸ್ ಮಾಡೋದ್ರಿಂದ ಆ ಒಂದು ಕಳೆ ನಮ್ಮ ಮನೆಗೆ ಒಂದೇ ದಿನವೇ ಇರುತ್ತೆ ಅಂತಲೇ ಅನಿಸುತ್ತೆ. ಆಮೇಲೆ ತೊಟ್ಟಿಲ ಎಲ್ಲ ಕಟ್ಟಿ ಎಲ್ಲ ಡೆಕೋರೇಷನ್ ಎಲ್ಲನೂ ಮಾಡಿದರು. ಆಮೇಲೆ ಡೆಕೋರೇಷನ್ ಕೆಲಸ ಎಲ್ಲ ನಮ್ಮ ಪವಿತ್ರ ಅಂದಿತ್ತು. ಸೊ ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮ ಇಬ್ಬರು ಸೇರಿ ತೊಟ್ಲನ ಕಟ್ಟಿದ್ರು. ಆಮೇಲೆ ನಮ್ಮ ಪವಿತ್ರ ಎಲ್ಲನೂ ಡೆಕೋರೇಷನ್ ಮಾಡಿ ಮುಗಿಸಿದ್ಲು. ಆಮೇಲೆ ಇನ್ನೇನು ಹೆಸರಿಡುವಂಥ ಕಾರ್ಯಕ್ರಮಕ್ಕೆ ಮುಹೂರ್ತ ಇತ್ತು. ಸೊ ಮುಹೂರ್ತ ಟೈಮ್ ಆಯಿತು ಅಂತ ಹೇಳಿ
ನಮ್ಮ ಪ್ರದೀಪ್ತನ ಅತ್ತೆ ಅಂದಿರು ಇಬ್ಬರೂ ಪಾಪುನ ರೆಡಿ ಮಾಡೋದಕ್ಕೆ ಒಳಗಡೆ ಬಂದರು. ಸೊ ಅವಳ ಸಲುವಾಗಿ ಅವರು ಒಂದು ಕೊಂಚಿಗೆನ ಹೊಲ್ಕೊಂಡು ಬಂದಿದ್ದರು. ಏನಿಲ್ಲ ಅಂದರೆ ಒಂದು 5-6 ಕೊಂಚಿಗೆನ ಹೊಲ್ಕೊಂಡು ಬಂದಿದ್ದರು. ಆ್ಯಕ್ಚುಲಿ ಪ್ರದೀಪ್ತ ಹುಟ್ಟಿದಾಗೂ ಕೊಂಚಿಗೆನ ಹೊಲ್ಕೊಂಡು ಬಂದಿದ್ದರು ಅವ್ರ ಅತ್ತೆ. ಆಮೇಲೆ ಇವಾಗೂ ಪಾಪುಗೆ ಅಂತ ಹೇಳಿ ಒಂದು 5-6 ಕೊಂಚಿಗೆನ ಹೊಲ್ಕೊಂಡು ಬಂದಿದ್ದಾರೆ, ಡಿಫ್ರೆಂಟ್ ಆಗಿರುವಂಥದ್ದು. ಆಮೇಲೆ ಇಲ್ಲಿ ಪಾಪುಗೆ ಎಲ್ಲನೂ ರೆಡಿ ಮಾಡತ್ತಾರೆ ಇಬ್ಬರು ಅತ್ತೆಯಂದಿರು ಸೇರಿ. ಆ್ಯಕ್ಚುಲಿ ನಾವು ಅವರು ಬರೋಕ್ಕಿಂತ ಮುಂಚೆನೇ ರೆಡಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಅವ್ರಿಗೂ ಒಂದು ಖುಷಿ ಇರುತ್ತಲ್ಲ, ಸೊಸೆನ ರೆಡಿ ಮಾಡಬೇಕು, ಎಲ್ಲ ಅವರನ್ನು ಮೇಕಪ್ ಮಾಡಬೇಕು ಅಂತ ಹೇಳಿ. ಸೊ ಹೀಗಾಗಿ ಅವರೇ ಬಂದು ರೆಡಿ ಮಾಡ್ತಾರೆ ಬಿಡು ಅಂತ ಹೇಳಿ ನಾನು ಸುಮ್ಮನೆ ಆಗಿದ್ದೆ. ಸೊ ಅವರೇ ಬಂದು ಎಲ್ಲ ಡ್ರೆಸ್ ಎಲ್ಲ ಹಾಕಿ ಆಮೇಲೆ ಪೌಡ್ರ್ ಹಚ್ಚಿ ಕಾಡಿಗೆನ ಹಾಕಿ ಎಲ್ಲನೂ ರೆಡಿ ಮಾಡಿದರು ಅವಳನ್ನು. ಆ್ಯಂಡ್ ಹೆಸರಿಡೋದಕ್ಕೆ ಅಂತ ಹೇಳಿ ಅವರಿಬ್ಬರು ಅತ್ತೆಯಂದರು ಬಂದಿದ್ದರು, ಆಮೇಲೆ ಅವ್ರ ಅಜ್ಜಿ ಬಂದಿದ್ದರು, ಆಮೇಲೆ ಅವ್ರ ಅಪ್ಪಾಜಿನೂ ಬಂದಿದ್ದರು, ಆಮೇಲೆ ಅವ್ರ ದೊಡ್ಡಮ್ಮ ಕೂಡ ಬಂದಿದ್ದರು. ಸೊ ಮನೆಯವರೆಲ್ಲರೂ ಬಂದಿದ್ದರು ಹೆಸರಿಡೋದಕ್ಕೆ. ಆಮೇಲೆ ಅವಳಿಗೆ ಅಂತ ಹೇಳಿ ಚೈನ ತೊಗೊಂಡು ಬಂದಿದ್ದರು, ಒಂದು ತೊಲೆ ಏನೋ ಚೈನ ಇತ್ತು. ಸೊ ಚೈನ ತೊಗೊಂಡು ಬಂದಿದ್ದರು. ಸೊ ಇದು ಡ್ರೆಸ್ಸು ಅವಳಿಗೆ ಹೆಸರಿಡೋದಕ್ಕೆ ಅಂತ ಹೇಳಿ ತೊಗೊಂಡು ಬಂದಿದ್ದರು. ಆ್ಯಕ್ಚುಲಿ ಅವ್ರ ಅಪ್ಪಾಜಿ ಇನ್ನೊಂದು ಡ್ರೆಸ್ಸನ್ನು ತೊಗೊಂಬಂದರು, 2 ಸೆಟ್ ಡ್ರೆಸ್ಸನ್ನು ತೊಗೊಂಡು ಬಂದಿದ್ದರು, ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನ ಹಾಕು ಅಂತ ಹೇಳಿ. ಸೊ ನನಗೆ ಇದೇ ಡ್ರೆಸ್ ಇಷ್ಟ ಆಯಿತು. ಸೊ ಹೀಗಾಗಿ ಇದೇ ಡ್ರೆಸ್ಸನ್ನು ಹಾಕಿದೆ. ಆಮೇಲೆ ಅವಳಿಗೆ ಅಂತ ಹೇಳಿ 2 ರಿಂಗನ್ನು ತೊಗೊಂಡು ಬಂದಿದ್ದರು, ಫಿಂಗರ್ ರಿಂಗ್. ಒಂದು ರಿಂಗ್ ಬಂತು, ಇನ್ನೊಂದು ರಿಂಗ್ ಅವಳ ಬೆರಳಿಗೆ ಸರಿಯಾಗಿ ಕೂಡಲಿಲ್ಲ. ಸೊ ಹೀಗಾಗಿ ಒಂದೇ ರಿಂಗನ್ನು ಹಾಕಿದ್ವಿ, ಆಮೇಲೆ ಒಂದು ಚೈನನ್ನು ಹಾಕಿದೆ ಅಷ್ಟೇ. ಜಾಸ್ತಿ ಏನೂ ಅವಳನ್ನ ರೆಡಿ ಮಾಡೋದಕ್ಕೂ ಹೋಗಲಿಲ್ಲ. ಆಮೇಲೆ ನಾನು ರೆಡಿ ಆದೆ, ನನಗೂ ಸೀರೆ ಉಟ್ಕೊ ಅಂತ ಹೇಳಿದರು. ಸೊ ಹೀಗಾಗಿ ಈ ಒಂದು ಟೈಮಲ್ಲಿ ಯಾವ ಸೀರೆನೂ ಉಟ್ಕೊಳ್ಳೋದಕ್ಕೆ ಬರೋದೇ ಇಲ್ಲ. ಆಮೇಲೆ ಬ್ಲೌಸ್ದೊಂದು ಪ್ರಾಬ್ಲಮ್ ಬರುತ್ತೆ. ಸೊ ಹೀಗಾಗಿ ಹಾಗೆ ಒಂದು ಸಾದಾ ಸಿಂಪಲ್ ಸೀರೆನ ಉಟ್ಕೊಂಡು ಕುಂತೆ. ಆಮೇಲೆ ಬಂದವ್ರಿಗೆಲ್ಲ ಗುಗ್ರಿ ಕೊಡಬೇಕಲ್ಲ. ಸೊ ಬಂದಮೇಲೆ ಗುಗ್ರಿ ಎಲ್ಲ ಪ್ಯಾಕ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ಎಲ್ಲರೂ ಬರೋದಕ್ಕಿಂತ ಮುಂಚೆನೇ ಎಲ್ಲ ಗುಗ್ರಿನ ಕಟ್ಟಿ ಪ್ಯಾಕ್ ಮಾಡಿ ಇಟ್ಟಿದ್ರು. ಪಾಪುಗೆ ಹೆಸರು ಇಡೋದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಒಂದು ಶಾಸ್ತ್ರ ಇದೆ. ಸೊ ಆ ಶಾಸ್ತ್ರನ ಮಾಡಿ ಅದಾದಮೇಲೆ ಹೆಸರನ್ನು ಇಡಬೇಕು. ಅದೇನಂತಂದರೆ ಎಲ್ಲಿ ಹೊಳೆ ಇರುತ್ತಲ್ಲ, ಸೊ ಅಲ್ಲಿ ಹೊಳೆಗೆ ಹೋಗಿ ಗಂಗೆ ಪೂಜೆಯನ್ನು ಮಾಡಿ ಅದಾದಮೇಲೆ ಗಂಗೆಯನ್ನು ಮನೆಗೆ ತೊಗೊಂಡು ಬಂದು ಆಮೇಲೆ ಹೆಸರಿಡುವಂಥ ಶಾಸ್ತ್ರನ ಮಾಡಬೇಕು. ಆ್ಯಂಡ್ ನಮ್ಮ ಮನೆ ಹತ್ರ ಅಂತೂ ಹೊಳೆ ಇಲ್ಲ. ಸೊ ಹೀಗಾಗಿ ಒಂದು ದೇವ್ರ ಗುಡಿ ಇದೆ. ಸೊ ಬಸವನ ದೇವ್ರ ಗುಡಿ ಇದೆ, ಅಲ್ಲಿ ಒಂದು ಟ್ಯಾಂಕರ್ ಇದೆ, ನೀರಿನ ಟ್ಯಾಂಕರು. ಹೋಗಿ ಪೂಜೆಯನ್ನು ಮಾಡಿ ನೀರನ್ನು ತೊಗೊಂಡು, ಒಂದು ಕೊಡದಲ್ಲಿ ನೀರನ್ನು ತೊಗೊಂಡು ಆಮೇಲೆ 5 ಪಾಂಡವರಂತ ಹೇಳಿ ಪೂಜೆಯನ್ನು ಮಾಡಿ ಆಮೇಲೆ ಹೊಳೆ ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಿ ಅದನ್ನು ಮನೆಗೆ ತೊಗೊಂಡು ಬರಬೇಕು. ಸೊ ಮನೆಗೆ ತೊಗೊಂಡು ಬಂದಮೇಲೆ ಹೆಸರಿಡುವಂಥ ಕಾರ್ಯವನ್ನು ಮಾಡ್ತೀವಿ. ಸೊ ಹೀಗಾಗಿ ಪ್ರದೀಪ್ತನ ಅತ್ತೆ ಅಂದರೆ ಏನು ಬಂದಿದ್ರಲ್ಲ, ಸೊ ಅವರೇ ಹೆಸರಿಡ್ತಾರಲ್ಲ, ಸೊ ಅವ್ರ ಕೈಯಿಂದನೇ ಈ ಒಂದು ಪೂಜೆಯನ್ನು ಮಾಡಿಸ್ಬೇಕಾಗತ್ತೆ. ಸೊ ಹೀಗಾಗಿ ಅವರನ್ನೇ ಅಲ್ಲಿ ಗುಡಿಗೆ ಕರ್ಕೊಂಡು ಹೋಗಿ ಅವ್ರ ಕೈಯಿಂದನೇ ಈ ಒಂದು ಪೂಜೆಯನ್ನು ಮಾಡಿಸತ್ತಿದ್ರು. ಆಮೇಲೆ ನಮ್ಮ ವೈನಿ ಅಂದರೆ ಏನಿದ್ದಾರಲ್ಲ ನಮ್ಮ ಮನೆಯಲ್ಲಿ, ಸೊ ಅವರೇ ಕರ್ಕೊಂಡು ಹೋಗಿದ್ರು. ಅವರೆಲ್ಲ ಹೇಳ್ತಾ ಇದ್ರು, ಅಂದರೆ ಅವ್ರ ಸಂಪ್ರದಾಯ ಬೇರೆ, ನಮ್ಮ ಸಂಪ್ರದಾಯ ಬೇರೆ ಬೇರೆ ಆಗುತ್ತಲ್ಲ ಒಂದೊಂದು ಸಲ. ಸೊ ಹೀಗಾಗಿ ನಮ್ಮ ಮನೆಯಲ್ಲಿ ಇವಾಗ ಈ ಕಾರ್ಯವನ್ನು ಮಾಡತ್ತಾರೆ. ಈವನ್ ಹೆಸರಿಡುವಂಥ ಫಂಕ್ಷನನ್ನು ಮಾಡತ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ಇರುವಂಥ ಪದ್ಧತಿನ ನಾವು ಮಾಡಬೇಕಾಗತ್ತೆ. ಸೊ ಹೀಗಾಗಿ ಅವರನ್ನು ಕರ್ಕೊಂಡು ಹೋಗಿ ನಾವು ಯಾವ ಥರ ಪೂಜೆಯನ್ನು ಮಾಡ್ತೀವಿ ಅದನ್ನೆಲ್ಲನ ಹೇಳಿ ಅವ್ರ ಕೈಯಿಂದ ಪೂಜೆಯನ್ನು ಮಾಡಿಸ್ಕೊಂಡು ಬರತ್ತಿದ್ರು. ಬರ್ರು ಕಾರ್ಬಾರ್ ಮಾಡಬೇಡ್ರಿ. ಫ್ರೈ ಮಾಡ್ಕೊಂಡು ದಂಡಿ ಕೂಲರ್ ನೀವು ನಿಮ್ಗೆ ಹಚ್ತಾರೆ
ನೀರು ಕೊಡ ಪೂಜೆ ಮಾಡಿ ಕೊಡ ಲೈಟ್ ಹೆಸರಲ್ಲ ಇಲ್ಲಿದಟ ಏ ಗಪ್ಪ ಮತಿ ಇಲ್ಲಿ ಬೈ ಕಡೆ ಅವನ ನೀರು ತಗೊಂಡಿಲ್ಕೋ ಅವನ ನೀರು ಬಾಗಿಲು ಬಂದ ಹಿಡಿಯ ಗೊತ್ತಂದ ಕೊಬ್ಬರಿಯರ ಬಾಗಿಲು ಬಂದ ದಾರಚತ್ತರಾಯ ನಾನು ಎಲ್ಲಿಗೆ ಹತ್ಕೋರಿ ಅರಿಶಿನೇರ ಬಾಗಿಲು ಬಂದ ಹಿಡಿಯ ಮುತ್ತೋತಿಯರ ಬಾಗಿಲು ಬಂದ ಹಿಡಿಯ ಬಾಗಿಲು ಬಂದ ಹಿಡಿಯ ಹೇಳ್ರಿ ಕೊಬ್ಬರಿ ಉತ್ತೋತಿಯರ ಜೋಡ್ರಿ ಹಾಡ್ರಿ ಸಂತಿ ಊರಾಗಿನ ಹಾಡ ಸಂತೂರಾಗಿನ ಹಾಡವಾಲಿ ಹತ್ರ ಗುರ್ಲಾಪುರದಾಗ ಹಾಡನ್ ಬೇಕತ್ತ ಗುರ್ಲಾಪುರದಾಗ ಹಾಡ್ತಾರ ಬಾ ರಂಗನ ತುಗಿರಿ ಕೃಷ್ಣನ ತುಗಿರಿ ಅಚೂತ ರಂಗಯ್ಯನ ತುಗಿರಿ ಅಚೂತ ರಂಗ ಕೃಷ್ಣಯ್ಯನ ಚಂದ್ರವಿನದಲ್ಲಿ ತುಗಿರಿ ಕಂದನ ತುಗಿರಿ ಕಂದಯ್ಯನ ತುಗಿರಿ ಕಂದಯ್ಯನ ಆಲಂದರಾಯ ಆಲಂದ ತುಗಿರಿ ರಂಗನ ತುಗಿರಿ ಕೃಷ್ಣನ ತುಗಿರಿ ಅಚೂತ ಪುಷ್ಪರಾಯ ತಮ್ಮನ ತುಗಿರಿ ತಮ್ಮಯ್ಯನ ತುಗಿರಿ ಕಣದಾಳ ಕಂಚಪ್ಪನ ತುಗಿರಿ ಕಣದಾಳ ಕಂಚಪ್ಪನ ತುಗಿರಿ ಕಂದನ ತುಗಿರಿ ಕಂದಯ್ಯನ ತುಗಿರಿ ಕಂದಯ್ಯನ ಮಾಸಿನ ಹಿಂಗ ಬಡಿಗ್ಯಾರೋ ನೀಲಿ ವಾದಳ ಬಾನುತಿ ಜೋ ಜೋ ಚಂದಿಲ್ಲದ ಬಾನುತಿ ಹಿಂದೆನ ಬಗಿ ಬಂದೆ ಕುಂದರ ಕೊಡರೆ ಮಣಿ ಚೌಕಿ ಕುಂದರ ಬಂದಿಲ್ಲ ನಿಂದರ ಬಂದಿಲ್ಲ ಹಿಂಗ ಕಂದಾಗ ತೊಟ್ಟಿಲ್ಲ ಮಾಡಪ್ಪ ಬಡಿಗ ಜೋ ಜೋ ತೊಟ್ಟಿಲ ತಂದನ್ನಾಗ ಮನಿ ಚೌಕಿ ಕೊಡರೆ ಮುತ್ತ ಮಾಣಿಕ ಹುಡಿಯಕಿ ಅಕರೆ ಮಾತೇನ ಬಿಡ್ತಾನ ಕೇಳಾಡದವ್ವ ಹಿಂಗ ಆಡದ ಕೊಡಿ ನವಗ ಪಟ್ಟದ ರಾಣಿನ ಜೋರ ಶಿವಣ್ಣ ತೊಟ್ಟಿಲ ಕಚ್ಚಣ್ಣ ಅದನಾರ ಕಣ್ಣ ಅಡಿಗೆ ಗೊತ್ತಿಲ್ಲದಾಗ ಆಡೋ ರಾಮ ಲಕ್ಷ್ಮಣ ಹಿಂಗ ಭೂಮಿ ಆಡಕ ಬಂದ ನೀವು ಚೆನ್ನ ಬಸವಣ್ಣ ಜೋ ಜೋ ಸಿಕ್ಕಿದ ಉಂಗರ ಮುಚ್ಚಿಟ್ಟಾರವ್ವ ಇಲ್ಲಂದೇಳಾನಿ ಕೊಡುತ್ತಾರವ್ವ ಬಬಲಾಗಿ ಸದಾ ಶಿವ ಹೇಳಿದ ನುಡಿಯವ್ವ ಎಂತ
ಎಂತ ಬೀಜದ ಮಾತೊಂದ ಗೊತ್ತಿರಲಿಲ್ಲವ್ವ ಜೋ ಜೋ ಸೇತೆದ ಉಂಗರ ಮುಚ್ಚಿತಾರವ್ವ ಇಲ್ಲಂದೇಳಾಣಿ ಕೊಡುತ್ತಾರವ್ವ ಬಬಲಾದಿ ಸದಶಿವ ಹೇಳಿದ ನುಡಿಯವ್ವ ಎಂತ ಬೀಜದ ಮಾತೊಂದ ಗೊತ್ತಿರಲಿವ್ವ ಜೋ ಜೋ ಆಕಳಲ ಇಂಡಿ ಹಿಂದಿನ ತುಂಬಿ ಆಕಳಲ ಇಂಡಿ ಹಿಂದಿನ ತುಂಬಿ ಆಕಳಲ ಇಂಡಿ ಹಿಂದಿನ ತುಂಬಿ ಕರಿಯ ಆಕಳಲ ಇಂಡಿ ಹಿಂದಿನ ತುಂಬಿ ಮಾಡಿ ಕುಡಿಸಿದ ಆಟ ಮಾಡಿ ಅವತಾಳ ಜಾಂಗು ಆಕಳಲ ಇಂಡಿ ಹಿಂದಿನ ತುಂಬಿ ಜಾಂಗು ಆಕಳಲ ಇಂಡಿ ಹಿಂದಿನ ತುಂಬಿ ಮಾಡಿ ಕುಡಿಸಿದ ರಾಟ ಮಾಡಿ ಅವತಾಳ ಯಾನ ಚಂದ ದಿನದಲ್ಲಿ ನೀವು ತೂಗಿರಿ ರಂಗನ ತೂಗಿರಿ ಕೃಷ್ಣನ ತೂಗಿರಿ ಅಚ್ಯುತ ರಂಗಯ್ಯನ ಜ್ಯೋತಿಯ ಕಂದ ಜೋ ಜೋ ಅನ್ರಿ ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ ಕಂಬಳಿ ಒತ್ತಕ್ಕಿ ಬಾನುತಿ ಬಾರ ಕಂದನ ಹೆಸರ ಏನಿಡುಗಳ ಹಿರಿಯರ ಕಾಣದ ಬುದ್ಧಿ ನಾನೇನು ಹೇಳದವ್ವ ಹಿಂಗ ಹೆಣ್ಣ ಮಕ್ಕಳ ಕೇಳಿ ಹೆಸರಿಡರವ್ವ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ರೇಸಿಮೆ ಬಳೆ ಅಕ್ಕಿ ಫೈನಲಿ ನನ್ನ ಮಗಳಿಗೆ ಹೆಸರನ್ನು ಇಟ್ವಿ. ಹೆಸರು ವಿಜಯಲಕ್ಷ್ಮಿ ಅಂತ ಹೇಳಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಆಮೇಲೆ ಮಹೇಶ್ ಅವ್ರ ಮನೆಯಲ್ಲಿ ಹೆಸರು ಯಾರಿಗೂ ಇಷ್ಟ ಆಗಿಲ್ಲ. ಎಲ್ಲರೂ ಬೈತಾ ಇದ್ರು, ಹಳೆ ಹೆಸರಿಟ್ಟಿರಿ, ಇವಾಗೇನು ಮಾಡರ್ನಾಗಿ ಸಿಕ್ಕಾಪಟ್ಟೆ ಹೆಸರಿದ್ದಾವೆ, ಬೇರೆ ಹೆಸರನ್ನು ಕರಿಬೇಕಲ್ಲ ಅಂತ ಹೇಳಿ. ಬಟ್ ಮಾಡರ್ನಾಗಿ ಹೆಸರು ಕರೆಯೋದಕ್ಕೆ ನನಗೂ ಇಷ್ಟ ಆಗಲಿಲ್ಲ. ಆಮೇಲೆ ಮಾಡರ್ನಲ್ಲಿ ಇರುವಂಥ ಹೆಸರಲ್ಲಿ ಜಾಸ್ತಿ ಅಷ್ಟೊಂದು ಮೀನಿಂಗ್ ಇರಲ್ಲ. ಏನಾದರೂ ಒಂದು ಮೀನಿಂಗ್ ಕೊಟ್ಟಿರ್ತಾರೆ, ಅದು ರಿಲೇಟೆಡೇ ಅನಿಸಲ್ಲ. ಸೊ ಹೆಸರಿಟ್ಟರೆ ಅದಕ್ಕೊಂದು ಮೀನಿಂಗ್ ಇರಬೇಕಲ್ಲ. ಸೊ ಹೀಗಾಗಿ ನಾನು ವಿಜಯಲಕ್ಷ್ಮಿ ಅಂತಲೇ ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ಆ್ಯಕ್ಚುಲಿ ನಾವು ಒಂದು ಸ್ವಲ್ಪ ಆಸ್ಟ್ರಾಲಜಿ ಅನ್ನೋದು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಕೆಲವೊಂದಿಷ್ಟು ಹೆಸರನ್ನು ಹೇಳಿದರು. ಸೊ ಅದರಲ್ಲಿ ನಾವು ಈ ಒಂದು ಹೆಸರನ್ನು ಸೆಲೆಕ್ಷನ್ ಮಾಡಿದ್ವಿ ಅಷ್ಟೇ. ನಿಮಗೆ ಈ ಹೆಸರು ಏನು ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.